ನನಗೆ ಪೇಷಂಟ್ಸ್ದು ಕೆಲವು ಕ್ವಶನ್ಸ್ ಕೇಳ್ತಾರೆ. ತುಂಬ ಸರಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಅವಾಗವಾಗ ಆಗ್ತಾ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಏನು ಮಾಡ್ಬೇಕು ಡಾಕ್ಟರ್? ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿಮ್ದು ವಿಜೈನಲ್ ಏರಿಯಾದಲ್ಲಿ ನಾರ್ಮಲ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾನ ನೀವು ಪ್ರತಿ ಸರಿ ಟಾಯ್ಲೆಟ್ ಹೋದಾಗ, ಯೂರಿನ್ ಪಾಸ್ ಮಾಡಿದಾಗ ವಾಶ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಹೊರಟೋಗುತ್ತೆ. ಆಮೇಲೆ ಕೆಲವರು ವಿಜೈನಲ್ ವಾಶ್ಗಳು ಯೂಸ್ ಮಾಡ್ತಾರೆ, ಅದರಲ್ಲಿ ಸೋಪ್ ಕಂಟೆಂಟ್ ಸ್ವಲ್ಪ ಆದ್ರೂ ಇದ್ದೇ ಇರುತ್ತೆ. ಅವ್ರು ಹೇಳ್ತಾರೆ pH ಬ್ಯಾಲೆನ್ಸ್ ಇದೆ ಅದು ಇದು ಅಂತ. ಆದ್ರೂ ವೆನ್ ಯು ಯೂಸ್ ಸಮ್ ಸೋಪ್, ಆ ನಾರ್ಮಲ್ ಬ್ಯಾಕ್ಟೀರಿಯಾ ವಾಶ್ ಆಗುತ್ತೆ. ನಾರ್ಮಲ್ ಬ್ಯಾಕ್ಟೀರಿಯಾ ಇರಲೇಬೇಕು, ನಮ್ಮ ಬಾಯಲ್ಲಿ ಇರುತ್ತೆ, ನಮ್ಮ ಇಂಟೆಸ್ಟೈನಲ್ಲಿ ಇರುತ್ತೆ. ಅಲ್ಲಿ ಕೂಡ ನಾರ್ಮಲ್ ಬ್ಯಾಕ್ಟೀರಿಯಾ ಇದ್ರೆ ಅಷ್ಟೇ ನಿಮಗೆ ಹೆಲ್ದಿ ಆಗಿರೋದು. ಆ ಬ್ಯಾಕ್ಟೀರಿಯಾ ಯಾವಾಗ ಆಲ್ಟರ್ ಆಗುತ್ತೆ ಅವಾಗ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಬಂದ್ರೆ ಇಚ್ಚಿಂಗ್ ಬರುತ್ತೆ, ಇಲ್ಲ ಟ್ರೈಕೋಮೋನಿಯಾಸಿಸ್ ಅಂತೀವಿ, ಅವಾಗಲೂ ಅಷ್ಟೇ ಸ್ಮೆಲ್ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ. ಇದೆಲ್ಲ ಅಬ್ನಾರ್ಮಲ್. ಯಾವಾಗ ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಅಂದ್ರೆ, ಪೀರಿಯಡ್ಸ್ಗಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗೋದು ನಾರ್ಮಲ್. ಅಥವಾ ಮಿಡ್ಲ್ ಆಫ್ ದ ಸೈಕಲ್ ಅಂದ್ರೆ ನಿಮ್ಗೆ ಎಗ್ ರಿಲೀಸ್ ಆಗೋ ಟೈಮಲ್ಲಿ, ಪೀರಿಯಡ್ಸ್ ಮಧ್ಯದಲ್ಲಿ, ಅದು ಅವಾಗಲೂ ಅಷ್ಟೇ ಸ್ವಲ್ಪ ವೈಟ್ ಡಿಸ್ಚಾರ್ಜ್, ಸ್ವಲ್ಪ ವಾಟರಿ ಥರ ಆಗುತ್ತೆ, ಮ್ಯೂಕಾಯ್ಡ್ ಆಗುತ್ತೆ, ಅದು ಕೂಡ ನಾರ್ಮಲ್. ಅದಕ್ಕೆಲ್ಲ ಗಾಬರಿ ಆಗಬೇಡಿ. ಅದೇ ಸ್ಮೆಲ್ ಇತ್ತು, ಇಚ್ಚಿಂಗ್ ಇತ್ತು, ಪೌಡ್ರಿ ಒಂಥರ ಫಂಗಲ್ ಥರ ಇತ್ತು ಅಂತ ಹೇಳಿದಾಗ ಯು ಶುಡ್ ಟೇಕ್ ಕೇರ್ ಆಫ್ ಇಟ್. ಅವಾಗ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಸೊ ಅವಾಗವಾಗ ವಿಜೈನಲ್ ಏರಿಯಾ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಿ, ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ. ಆಮೇಲೆ ಈ ಸೋಪ್ಗಳು ಯೂಸ್ ಮಾಡೋದು, ಲಿಕ್ವಿಡ್ ಸೋಪ್ಸ್ ಯೂಸ್ ಮಾಡೋದು, ಅಥವಾ ಎಣ್ಣೆಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು.